ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರನ್ನ ಮತ್ತೆ NTSCಯ ರಸಾಯನಶಾಸ್ತ್ರದ 3ನೇ ಅವಧಿಗೆ ಸ್ವಾಗತಿಸ್ತಾ ಈ ಕೊನೆಯ 2 ಭಾಗಗಳಲ್ಲಿ ನಾವು 30 ಪ್ರಶ್ನೆಗಳವರೆಗೆ ಚರ್ಚೆ ಮಾಡಿದ್ದೀವಿ. ಇವಾಗ ನಾವು ಈ 31ನೇ ಪ್ರಶ್ನೆಯಿಂದ ಪ್ರಶ್ನೆಗಳನ್ನು ಚರ್ಚಿಸ್ತಾ ಹೋಗೋಣ. ಇಲ್ಲಿ ಈ ಪ್ರಶ್ನೆ ಈ ರೀತಿಯಾಗಿದೆ: ಈ ಲೋಹಗಳನ್ನು ಅವುಗಳ ಲೋಹೀಯ ಗುಣದ ಇಳಿಕೆಯ ಕ್ರಮದಲ್ಲಿ ಬರೆದಾಗಿನ ಸರಿಯಾಗಿನ ಒಂದು ಜೋಡಣೆ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಇಲ್ಲಿ ನಮಗೆ ಗೊತ್ತಿರಲಿ ವಿದ್ಯಾರ್ಥಿಗಳೇ, ಯಾವಾಗಲೂ ಆವರ್ತದಿಂದ ನಾವು ಹೇಳ್ತೀವಿ ಎಡದಿಂದ ಬಲಕ್ಕೆ ಮುಂದೆ ಸಾಗಿದಂತೆ ಅಥವಾ ಮುಂದೆ ಹೋದಂತೆ ಲೋಹೀಯ ಗುಣಗಳು ಅಥವಾ ಲೋಹೀಯ ಗುಣಧರ್ಮ ಏನಾಗುತ್ತೆ ಅಂದರೆ ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ವರ್ಗದ ಕೆಳಗಡೆ ಬಂದ ಹಾಗೆ ಲೋಹದ ಗುಣಧರ್ಮ ಹೆಚ್ಚಾಗುತ್ತೆ ಅಂತಕ್ಕಂಥ ವಿಚಾರವನ್ನು ನಾವು ನೋಡ್ತೀವಿ. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ ಇಲ್ಲಿ ಕೊಟ್ಟಿದ್ದಾನೆ. ಇಲ್ಲಿ ಈ ಲೋಹಗಳನ್ನು ಅವುಗಳ ಲೋಹೀಯ ಗುಣಗಳ ಇಳಿಕೆ ಕ್ರಮದಲ್ಲಿ ಯಾವ ರೀತಿಯಾಗಿ ಇದೆ ಅಂತಕ್ಕಂಥ ಒಂದು ಕೊಟ್ಟಿದ್ದಾನೆ. ಇಲ್ಲಿ ಬೆರಿಲಿಯಂ, ಮೆಗ್ನೀಷಿಯಂ, ಕ್ಯಾಲ್ಸಿಯಂ ಅಂತಕ್ಕಂಥದ್ದು ಒಂದಿದೆ, ಸ್ಟ್ರಾನ್ಸಿಯಂ. ಆಮೇಲೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಬೆರಿಲಿಯಂ, ಸ್ಟ್ರಾನ್ಸಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಬೆರಿಲಿಯಂ ಮತ್ತು ಇದು MA ಅಂತಾಗಿದೆ, ಮೆಗ್ನೀಷಿಯಂ, ಸ್ಟ್ರಾನ್ಸಿಯಂ, ಬೆರಿಲಿಯಂ ಮತ್ತು ಕ್ಯಾಲ್ಸಿಯಂ ಅಂತಕ್ಕಂಥದ್ದು ನೋಡಿದಾಗ ಇಲ್ಲಿ ಇಳಿಕೆಯ ಕ್ರಮದಲ್ಲಿ ಕೊಟ್ಟಿದ್ದಾನೆ. ಆದ್ದರಿಂದ ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಯಾವುದಪ್ಪ ಅಂದರೆ ಇಲ್ಲಿ 3ನೇ ಆಪ್ಷನ್ ಹೇಳ್ತೀವಿ ನಾವು, ಸ್ಟ್ರಾನ್ಸಿಯಂ. ಅದಕ್ಕಿಂತಲೂ ಕಡಿಮೆ ಇರತಕ್ಕಂಥ ಕ್ಯಾಲ್ಸಿಯಂಕ್ಕಿಂತಲೂ ಮೆಗ್ನೀಷಿಯಂಕ್ಕಿಂತಲೂ ಬೆರಿಲಿಯಂ. ಈ ರೀತಿಯಾಗಿ ಏನಪ್ಪ ಅಂದರೆ ಇಲ್ಲಿ ಲೋಹಗಳು ತಮ್ಮ ಒಂದು ಲೋಹೀಯ ಗುಣಗಳನ್ನು ನಾವು ಇಳಿಕೆ ಕ್ರಮದಲ್ಲಿ ಈ ರೀತಿಯಾಗಿ ಬರಿತೀವಿ ಅಂತಕ್ಕಂಥದ್ದನ್ನು ನೋಡಿದ್ವಿ. ಇನ್ನು ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ: ಪರಮಾಣು ಸಂಖ್ಯೆ 18 ಇರುವ ಜಡ ಅನಿಲವೊಂದು 3ನೇ ಆವರ್ತದಲ್ಲಿದ್ದರೆ ಪರಮಾಣು ಸಂಖ್ಯೆ 17 ಇರುವ ಧಾತುವು ಯಾವ ಆವರ್ತ ಮತ್ತು ಗುಂಪಿನಲ್ಲಿ ಕಂಡುಬರುತ್ತದೆ ಅಂತಕ್ಕಂಥ ಒಂದು ಪ್ರಶ್ನೆ. ಇಲ್ಲಿ ಆವರ್ತ ಅಂತಕ್ಕಂಥದ್ದು ಏನಲ್ಲ, ಅಡ್ಡ ಸಾಲುಗಳಿನ ಆವರ್ತ ಅಂತ ಕರಿತೀವಿ, ಕಂಬ ಸಾಲುಗಳನ್ನು ಗುಂಪು ಅಥವಾ ವರ್ಗ ಅಂತ ಕರಿತೀವಿ. ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ನೋಡ್ರಿ, ಪರಮಾಣು ಸಂಖ್ಯೆ 18 ಅಂತಕ್ಕಂಥದ್ದು ಜಡ ಅನಿಲ, ಅದನ್ನು ಆರ್ಗಾನ್ ಅಂತ ಕರಿತೀವಿ. ಅದು 3ನೇ ಆವರ್ತ. ಅಂದರೆ ನಾವಿಲ್ಲಿ ಯಾವುದೇ ಒಂದು ಆವರ್ತಗಳನ್ನು ಗುರುತಿಸಬೇಕಾದ್ರೆ ನಾವು ಎಲೆಕ್ಟ್ರಾನ್ ವಿನ್ಯಾಸವನ್ನು ಬರೆದಾಗ ಅಲ್ಲಿ ಗರಿಷ್ಠ ಸಂಖ್ಯೆ ಏನಿರುತ್ತೆ ಅದು ಏನಾಗುತ್ತೆ ಅಂದರೆ ಆ ಧಾತುವಿನ ಆವರ್ತವನ್ನು ಸೂಚನೆ ಮಾಡುತ್ತೆ. ಇವಾಗ ನಾನಲ್ಲಿ ನೋಡ್ರಿ 18 ಬರೆದ್ರೆ 1s2, 2s2, 2p6, 3s2, ಆಮೇಲೆ ಕೊನೆಗೆ ಏನಪ್ಪ ಅಂದ್ರೆ 3p6 ನೋಡಿ. ಈ ರೀತಿಯಾಗಿ ಎಲೆಕ್ಟ್ರಾನ್ ವಿನ್ಯಾಸ ಬರೆದಾಗ ಇಲ್ಲಿ 18 ಎಲೆಕ್ಟ್ರಾನ್ಗಳಾಗ್ತವೆ. ಇಲ್ಲಿ ಅತ್ಯಂತ ಗರಿಷ್ಠವಾಗಿರ್ತಕ್ಕಂಥ ಸಂಖ್ಯೆ ಯಾವಪ್ಪ ಅಂದರೆ ಇಲ್ಲಿ 3 ಇದೆ. ಆದ್ದರಿಂದ ಅದು 3ನೇ ಆವರ್ತವನ್ನು ಸೂಚನೆ ಮಾಡುತ್ತೆ ಅಂತ ಹೇಳ್ತೀವಿ. ಅದೇ ರೀತಿಯಾಗಿ ಪರಮಾಣು ಸಂಖ್ಯೆ 17 ಅಂತಕ್ಕಂಥದ್ದು ಏನಾಗಿದೆ, ಇಲ್ಲಿ ಕೇವಲ 6 ಏನಾಗ್ತದೆ, ಇದು 5 ಆಗ್ತದೆ, ಯಾಕಂದರೆ ಒಂದು ಎಲೆಕ್ಟ್ರಾನ್ ಕಡಿಮೆ ಆಗಿರುತ್ತೆ. ಆದ್ದರಿಂದ ಇದು ಕೂಡ ಏನಪ್ಪ ಅಂದರೆ 3ನೇ ಆವರ್ತ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಆಮೇಲೆ ಇನ್ನು ಸಿಂಪಲ್ ಆಗಿ ಏನಪ್ಪ ಅಂದರೆ ಇಲ್ಲಿ ಈ 18ನೇ ಗುಂಪನ್ನು ನಾವು 0 ಗುಂಪು ಅಂತ ಕೂಡ ಅದನ್ನು ಕರಿತೀವಿ. ಅಲ್ಲಿ ಈ ಆರ್ಗಾನ್ ಅಂತಕ್ಕಂಥದ್ದು 18ನೇ ಒಂದು ಗುಂಪಿನಲ್ಲಿದ್ದರೆ ಅದಕ್ಕೊಂದು ಪರಮಾಣು ಸಂಖ್ಯೆ ಏನಾಗಿದೆ, ಕಡಿಮೆ ಆಗಿದೆ, 17 ಆಗಿದೆ. ಆದ್ದರಿಂದ ಇಲ್ಲಿ 17 ಅಂತಕ್ಕಂಥದ್ದು ಕ್ಲೋರಿನ್ ಅಂತಕ್ಕಂಥದ್ದನ್ನು ಮುಖ್ಯವಾಗಿ ನಾವು ಎಲ್ಲಿ ಕಾಣ್ತೀವಪ್ಪ ಅಂದರೆ 17ನೇ ಗುಂಪಿನಲ್ಲಿ ಕಾಣ್ತೀವಿ. ಆದ್ದರಿಂದ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವಪ್ಪ ಅಂದರೆ 3ನೇ ಆವರ್ತ, ಅಂದರೆ 3ನೇ ಅಡ್ಡ ಸಾಲು ಮತ್ತು 17ನೇ ಗುಂಪು. ಯಾಕಂದರೆ ಇಲ್ಲಿ ಗರಿಷ್ಠ ಸಂಖ್ಯೆ 3 ಆಗಿರೋದ್ರಿಂದ ಅದರದ್ದು 3ನೇ ಆವರ್ತ ಅಂತ ಹೇಳ್ತೀವಿ. ಆಮೇಲೆ ಇಲ್ಲಿ ಕೊನೆಯ ಕವಚ, ಉಪಕವಚ ಏನಾಗಿದೆ ಅಂದರೆ P ಇದೆ. Pಯಲ್ಲಿ ಗರಿಷ್ಠ ಸಂಖ್ಯೆ ಎಲೆಕ್ಟ್ರಾನ್ಗಳೇನಪ್ಪ ಅಂದರೆ 6 ಇರ್ತವೆ, ಬಟ್ ಇಲ್ಲಿ 5 ಇರೋದ್ರಿಂದ ಅದಕ್ಕೊಂದು ಮೈನಸ್ ಮಾಡಿದ್ರೆ ಏನಪ್ಪ ಅಂದರೆ ಅದು 17ನೇ ಒಂದು ಗುಂಪಿಗೆ ಸೇರಿದೆ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಇನ್ನು ಮುಂದಿನ ಪ್ರಶ್ನೆ: ಬ್ಯೂಟನೋನಿನ ರಚನಾ ಸೂತ್ರ. ಬ್ಯೂಟನೋನ್ ಅಂದರೆ ಇದೊಂದು ಕೀಟೋನ್ ಗುಂಪಿಗೆ ಸೇರಿರ್ತಕ್ಕಂಥದ್ದು. ಇಲ್ಲಿ ಬ್ಯೂಟೋ ಅಂತಕ್ಕಂಥದ್ದು ಏನಪ್ಪ ಅಂದರೆ ಬ್ಯೂಟಾ ಅಂದರೆ 4, ಅಂದರೆ 4 ಕಾರ್ಬನ್ ಪರಮಾಣುವನ್ನು ಹೊಂದಿರತಕ್ಕಂತಹ ಒಂದು ನಾವು ಕೀಟೋನ್ ಅನೇ ಕರಿತೀವಿ, ಬ್ಯೂಟನೋನ್ ಅಂತೇಳಿ ಕರಿತೀವಿ. ಇದಕ್ಕೆ ಬ್ಯೂಟನೋನ್ ಅಂತಕ್ಕಂಥದ್ದು ಕೀಟೋನ್ನ ಒಂದು
ಕ್ರಿಯಾ ಗುಂಪು ಯಾವತ್ತಪ್ಪ ಅಂದರೆ CO ಅಂತ ಕರಿತೀವಿ. ಆದ್ದರಿಂದ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವತ್ತಪ್ಪ ಅಂತಂದರೆ 4ನೇದು ಅಂತೇಳಿ ಅದನ್ನು ಹೇಳ್ತೀವಿ. ಇದು ಬ್ಯೂಟನೋನಿನ ಒಂದು ರಚನಾ ಸೂತ್ರ. ಇನ್ನು ಮುಂದಿನ ಪ್ರಶ್ನೆ 34ನೇದು ಈ ರೀತಿಯಾಗಿದೆ. ಅಲ್ಯೂಮಿನಿಯಂ ತಾಮ್ರದ ಕ್ಲೋರೈಡ್ನೊಂದಿಗೆ ವರ್ತಿಸಿ ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ತಾಮ್ರವನ್ನು ಉಂಟು ಮಾಡುತ್ತದೆ. ಈ ಕ್ರಿಯೆಗೆ ಸರಿಯಾಗಿಸಿದ ಒಂದು ಸಮೀಕರಣ ಯಾವುದು ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಅಂದರೆ ಅಲ್ಯೂಮಿನಿಯಂ ತಾಮ್ರದ ಕ್ಲೋರೈಡ್ ಜೊತೆ ವರ್ತಿಸಿದಾಗ ಅದು ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ತಾಮ್ರವನ್ನು ಉಂಟು ಮಾಡತಕ್ಕಂಥದ್ದು ಕೊಟ್ಟಿದ್ದಾನೆ. ಆದ್ದರಿಂದ ಇಲ್ಲಿ ಮುಖ್ಯವಾಗಿ ಸಮೀಕರಣಗಳನ್ನು ಸರಿದೂಗಿಸ್ತಕ್ಕಂಥ ವಿಧಾನ ನಮಗೆ ಕ್ಲಿಯರಾಗಿ ಗೊತ್ತಿದ್ಬಿಟ್ರೆ ಇದಕ್ಕೆ ನಾವು ತುಂಬ ಸರಳವಾಗಿ ಉತ್ತರವನ್ನು ಬರಿಬೋದು. ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಆಗಿರೋದ್ರಿಂದ ಇಲ್ಲಿ ಸರಿದೂಗಿಸುವಿಕೆ ಅಂದರೆ ಈ ಪ್ರತಿ ವರ್ತಕಗಳಲ್ಲಿ ಎಷ್ಟು ಪರಮಾಣುಗಳಿರ್ತವೆ ಅಷ್ಟೇ ಸಂಖ್ಯೆ ಏನಾಗಬೇಕಪ್ಪ ಅಂದರೆ ಪರಮಾಣುಗಳು ಉತ್ಪನ್ನಗಳಲ್ಲಿಯೂ ಕೂಡ ಇರಬೇಕು. ಆದ್ದರಿಂದ ಇಲ್ಲಿ ಎರಡನ್ನು ಸರಿದೂಗಿಸಿದಾಗ ನಮಗೇನಪ್ಪ ಅಂತಂದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವತ್ತಪ್ಪ ಅಂದರೆ ಎರಡನೇದು ಅಂತ ಹೇಳ್ತೀವಿ. 2Al + 3CuCl2 = ಏನಪ್ಪ ಅಂದರೆ 2AlCl3 + 3Cu ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ 2. ಇನ್ನು 35ನೇ ಪ್ರಶ್ನೆ ಪ್ರತಿಪಾದನೆ ಏನು ಹೇಳತ್ತಪ್ಪ ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಸೋಡಿಯಂ ಹೈಡ್ರಾಕ್ಸೈಡ್ ವರ್ತಿಸಿ ಸೋಡಿಯಂ ಕ್ಲೋರೈಡ್ ಮತ್ತು ನೀರನ್ನು ಬಿಡುಗಡೆ ಮಾಡುತ್ತದೆ ಅಂತಕ್ಕಂಥದ್ದು ಇವನ್ನೇ ಹೇಳಿಕೆ. ಅದಕ್ಕೆ ಕಾರಣ ಏನಪ್ಪ ಅಂದರೆ ಒಂದು ಆಮ್ಲ ಒಂದು ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ಒಂದು ಲವಣ ಮತ್ತು ನೀರನ್ನು ಉಂಟು ಮಾಡುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆ. ಇಲ್ಲಿ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರಣೆ, ಯಾವುದೇ ಒಂದು ಆಮ್ಲಗಳು ಪ್ರತ್ಯಾಮ್ಲಗಳ ಜೊತೆಗೆ ವರ್ತಿಸಿದಾಗ ಏನಾಗ್ತವಪ್ಪ ಅಂದರೆ ಅಲ್ಲಿ ತಟಸ್ಥೀಕರಣ ಅಂತಕ್ಕಂಥ ಒಂದು ಕ್ರಿಯೆ ಜರುಗುತ್ತೆ. ಅಂದರೆ ನೀರು ಮತ್ತು ಲವಣಗಳು ಉಂಟಾಗತಕ್ಕಂಥ ಕ್ರಿಯೆನ ನಾವು ತಟಸ್ಥೀಕರಣ ಅಂತ ಕರಿತೀವಿ. ಇಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಅಂತಕ್ಕಂಥದ್ದು ಆಮ್ಲ ಆದರೆ ಸೋಡಿಯಂ ಹೈಡ್ರಾಕ್ಸೈಡ್ ಅಂತಕ್ಕಂಥದ್ದು ಪ್ರತ್ಯಾಮ್ಲ. ಅಂದರೆ ಆಮ್ಲ ಪ್ರತ್ಯಾಮ್ಲಗಳು ಪ್ರತಿವರ್ತಿಸಿದಾಗ ಏನಾಗ್ತವಪ್ಪ ಅಂದರೆ ಲವಣ ಮತ್ತು ನೀರುಗಳು ಉಂಟಾಗ್ತವೆ. ಆದ್ದರಿಂದ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಏನಪ್ಪ ಅಂತಂದರೆ A ಮತ್ತು R ಎರಡು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಏನಪ್ಪ ಅಂದರೆ ಹೇಳಿಕೆ ಸರಿಯಾಗಿದೆ. ಅದರಿಂದ A ಮತ್ತು R ಎರಡೂ ಸರಿ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತೀವಿ. ಇನ್ನು ಮುಂದಿನ ಪ್ರಶ್ನೆ, ಇವುಗಳಲ್ಲಿ ಸಂಪೂರ್ಣ ದಹನ ಕ್ರಿಯೆಗೆ ಒಳಗಾಗುವ ಒಂದು ಕಾರ್ಬನ್ ಸಂಯುಕ್ತ ಯಾವುದು ಅಂತಕ್ಕಂಥದ್ದನ್ನು ನೋಡ್ತೀವಿ. ಇಲ್ಲಿ ಈ ಸಂಪೂರ್ಣವಾಗಿರ್ತಕ್ಕಂಥ ದಹನ ಕ್ರಿಯೆಗೆ ಒಳಪಡ್ತಕ್ಕಂಥದ್ದು ಯಾವಪ್ಪ ಅಂದರೆ ನಾವು ಈ 3ನೇ ಆಪ್ಷನ್ ಅಂತ ಹೇಳ್ತೀವಿ. ಯಾಕಂದರೆ ಇಲ್ಲಿ ನೋಡ್ರಿ C2H4 ಅಂತಕ್ಕಂಥದ್ದು ಒಂದು ಈಥೀನಿನ ಅನುಸೂತ್ರ. ಆಮೇಲೆ C3H4 ಅಂತಕ್ಕಂಥದ್ದು ಈಥೈನ್ ಆದರೆ C5H10 ಅಂತಕ್ಕಂಥದ್ದು ಕೂಡ ಏನಾಗುತ್ತೆ, ಇದೊಂದು ಅಲ್ಕೀನ್ ಆಗುತ್ತೆ. ಅಂದರೆ ಅಲ್ಕೀನ್ ಮತ್ತು ಅಲ್ಕೈನ್ಗಳು ಎರಡೂ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿದ್ದಾಗ ಅಲ್ಲಿ ಹೈಡ್ರೋಜನ್ಗಳ ಸಂಖ್ಯೆ ಕಡಿಮೆ ಇರುತ್ತೆ. ಅವು ಏನಾಗ್ತವಪ್ಪ ಅಂದರೆ ಅಪೂರ್ಣವಾಗಿರ್ತಕ್ಕಂಥ ಒಂದು ದಹನ ಕ್ರಿಯೆಗೆ ಒಳಪಡ್ತವೆ. ಆದ್ದರಿಂದ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಯಾವತ್ತಪ್ಪ ಅಂದರೆ ನಾವು ಬ್ಯೂಟೇನ್ ಅಂತ ಹೇಳಿ ಅದನ್ನು ಹೇಳ್ತೀವಿ. ಯಾಕಂದರೆ ಇಲ್ಲಿ ಹೈಡ್ರೋಜನ್ಗಳ ಸಂಖ್ಯೆ ಹೆಚ್ಚಾಗಿರುತ್ತೆ. ಪ್ಲಸ್ ಅದ್ರ ಜೊತೆ ಏನಂತಪ್ಪ ಅಂದರೆ ಇವು ದಹನ ಸಂಪೂರ್ಣವಾಗಿರ್ತಕ್ಕಂಥ ಒಂದು ದಹನ ಕ್ರಿಯೆ ಒಳಪಟ್ಟು ಬಿಟ್ಟಾಗ ಅದಕ್ಕೆ ನಾವು ಹೇಳ್ತೀವಿ ಅಡುಗೆ ಅನಿಲದಲ್ಲಿ ಅಂದರೆ ಮುಖ್ಯವಾಗಿ ಸಿಲಿಂಡರ್ಗಳಲ್ಲಿ LPGಗಳಲ್ಲಿ ಬಳಸ್ತಕ್ಕಂಥ ಒಂದು ಪ್ರಮುಖ ಇಂಧನದ ಘಟಕನೇ ನಾವು ಬ್ಯೂಟೇನ್ ಅಂತ ಹೇಳಿ ಹೇಳ್ತೀವಿ. ಆದ್ದರಿಂದ ಇಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ದಹನ ಕ್ರಿಯೆಗೆ ಒಳಪಡ್ತಕ್ಕಂಥದ್ದು ಬ್ಯೂಟೇನ್ ಅಂತಕ್ಕಂಥದ್ದನ್ನು ನೋಡಿದ್ವಿ. ಇನ್ನು ಮುಂದಿನ ಪ್ರಶ್ನೆ, ಈ 10 ಮಿಲಿಲೀಟರ್ನಷ್ಟು ಅಸ್ಟಿಕ್ ಆಮ್ಲವನ್ನು ಅಷ್ಟೇ ಪ್ರಮಾಣದ ನೀರಿನೊಂದಿಗೆ ಬೆರೆಸಿದಾಗ ದೊರಕುವ ಮಿಶ್ರಣವನ್ನು ಪ್ರತಿನಿಧಿಸ್ತಕ್ಕಂಥ ಸರಿಯಾದ ಚಿತ್ರ ಯಾವುದು ಅಂತಕ್ಕಂಥ ಒಂದು ಪ್ರಶ್ನೆ ಕೊಟ್ಟಿದ್ದಾನೆ. ಇಲ್ಲಿ ಬೇರೆ ಬೇರೆ ಚಿತ್ರ ಗಮನಿಸ್ತಾ ಇದ್ರಿ, ನೀರು ಮತ್ತು ಅಸ್ಟಿಕ್ ಆಮ್ಲ, ಆಮೇಲೆ ಅಸ್ಟಿಕ್ ಆಮ್ಲ ನೀರು, ಆಮೇಲೆ ನೀರು ಅಸ್ಟಿಕ್ ಆಮ್ಲ ನೀರು ನಿಚ್ಚಳ ದ್ರಾವಣ ಅಂತಕ್ಕಂಥದ್ದು ಕೊಟ್ಟಿದ್ದಾನೆ. ಯಾಕಂದರೆ ಅಸ್ಟಿಕ್ ಆಮ್ಲ ನೀರಿನಲ್ಲಿ ಸಂಪೂರ್ಣವಾಗಿ ವಿಯೋಜನೆಗೊಳ್ಳುವುದರಿಂದ ಅದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಉತ್ತರ ಯಾವತ್ತಪ್ಪ ಅಂದರೆ ಇಲ್ಲಿ 4ನೇದು. ಯಾಕಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಎರಡು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಲೇಯರ್ಗಳನ್ನು ಅಥವಾ ಪದರಗಳನ್ನು ಕಾಣ್ತಾ ಇದ್ದೀವಿ ಮೊದಲ 3 ಆಪ್ಷನ್ದಲ್ಲಿ. ಬಟ್ ಇಲ್ಲಿ ಏನಪ್ಪ ಅಂದರೆ ಸಂಪೂರ್ಣವಾಗಿರ್ತಕ್ಕಂತಹ ಒಂದು ದ್ರಾವಣವನ್ನು ನಾವು 4ನೇದರಲ್ಲಿ ಕಾಣ್ತಾ ಇದ್ವಿ. ಆದ್ದರಿಂದ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ 4 ನಿಚ್ಚಳ ದ್ರಾವಣ ಅಥವಾ ಸಮರೂಪ ಮಿಶ್ರಣ ಅಂತಕ್ಕಂಥದ್ದು ಕೂಡ ನಾವು ನೋಡ್ತೀವಿ. ಇನ್ನು ಈ ತಾಮ್ರದ ವಿದ್ಯುತ್ ವಿಭಜನಾ ಕ್ರಿಯೆಯಲ್ಲಿ ಏನಪ್ಪ ಅಂದರೆ ಶುದ್ಧೀಕರಣ ಪ್ರಕ್ರಿಯೆಯಲ್ಲಿ ಏನಾಗುತ್ತೆ, ಏನಾಗಿ ಬಳಕೆ ಮಾಡ್ತಾರೆ ಅಂತಕ್ಕಂಥ ಒಂದು
ಪ್ರಶ್ನೆ ಇದೆ. ಇಲ್ಲೇನಪ್ಪ ಅಂದರೆ ನಮಗೆ ಗೊತ್ತಿದೆ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಕೆಲವೊಂದನ್ನು ಶುದ್ಧ ಮತ್ತು ಅಶುದ್ಧ ಫಲಕಗಳಾಗಿ ಜೋಡಣೆ ಮಾಡ್ತಾರೆ. ಅದು ಯಾವ್ಯಾವು? ಇಲ್ಲಿ ಕ್ಯಾಥೋಡನ್ನು ಅಶುದ್ಧ ತಾಮ್ರ ಅಥವಾ ಆ್ಯನೋಡ್ ಅಂತಕ್ಕಂಥದ್ದು ಗ್ರಾಫೈಟಾಗಿ ಬಳಕೆ ಮಾಡ್ತಾರೆ. ಅಥವಾ ಕ್ಯಾಥೋಡ್ ಅಂತಕ್ಕಂಥ ಶುದ್ಧ ತಾಮ್ರವನ್ನು ಮತ್ತು ಆ್ಯನೋಡ್ ಅಂತಕ್ಕಂಥದ್ದು ಶುದ್ಧ ಕಬ್ಬಿಣವನ್ನು ಫಲಕಗಳನ್ನ ಒಳಗೊಂಡಿದೆ ಅಂತಕ್ಕಂಥ ತೋರಿಸ್ತಾನೆ. ಆಮೇಲೆ ಕ್ಯಾಥೋಡ್ ಅಂತಕ್ಕಂಥದ್ದು ಶುದ್ಧ ತಾಮ್ರ ಮತ್ತು ಆ್ಯನೋಡ್ ಅಂತಕ್ಕಂಥದ್ದು ಅಶುದ್ಧ ತಾಮ್ರ. ಅಂದರೆ ಯಾವುದೇ ಒಂದು ಲೋಹಗಳನ್ನು ನಾವು ಶುದ್ಧೀಕರಣ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನೇ ನಾವೇನು ಮಾಡ್ತೀವಪ್ಪ ಅಂದರೆ ಈ ಕ್ಯಾಥೋಡಲ್ಲಿ ಶುದ್ಧ ತಾಮ್ರವನ್ನು ತೆಗೆದುಕೊಂಡು ಆಮೇಲೆ ಆ್ಯನೋಡಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಅಶುದ್ಧ ತಾಮ್ರವನ್ನು ತೆಗೆದುಕೊಳ್ತಾರೆ. ಆದ್ದರಿಂದ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವತ್ತಪ್ಪ ಅಂದರೆ 3ನೇ ಆಪ್ಷನ್ ಅಂತ ಹೇಳ್ತೀವಿ. ಅಂದರೆ ತಾಮ್ರದ ಒಂದು ಶುದ್ಧೀಕರಣದ ವಿದ್ಯುತ್ ವಿಭಜನೆ ಕ್ರಿಯೆಯಲ್ಲಿ ಕ್ಯಾಥೋಡನ್ನು ಶುದ್ಧ ತಾಮ್ರವನ್ನಾಗಿ ಮತ್ತು ಆ್ಯನೋಡನ್ನು ಅಶುದ್ಧ ತಾಮ್ರವನ್ನಾಗಿ ಬಳಕೆ ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಇನ್ನು ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ದುರ್ಬಲ ಉಷ್ಣವಾಹಕ ಲೋಹಗಳ ಜೋಡಿಯನ್ನು ಆಯ್ಕೆ ಮಾಡಿ ಅಂತಕ್ಕಂಥ ಒಂದು ಪ್ರಶ್ನೆ. ಇಲ್ಲಿ ದುರ್ಬಲ ಅಂದರೆ ನಾವು ಲೋಹಗಳನ್ನೇ ಮುಖ್ಯವಾಗಿ ಏನು ಮಾಡ್ತೀವಪ್ಪ ಅಂದರೆ ಉತ್ತಮವಾಗಿರ್ತಕ್ಕಂಥ ಉಷ್ಣವಾಹಕ ಮತ್ತು ದುರ್ಬಲವಾಗಿರ್ತಕ್ಕಂತಹ ಉಷ್ಣವಾಹಕ ಅಂದರೆ ಇಲ್ಲಿ ಯಾವುದು ಅತ್ಯಂತ ವೇಗವಾಗಿ ತಮ್ಮ ಮುಖಾಂತರ ಉಷ್ಣವನ್ನು ಹರಿಲಿಕ್ಕೆ ಬಿಡ್ತವೆ ಅಂಥವುಗಳನ್ನು ಉತ್ತಮವಾದ ಉಷ್ಣವಾಹಕಗಳು ಅಂತ ಕರಿತೀವಿ. ಇನ್ನು ಕೆಲವೊಂದು ಏನಾಗ್ತಪ್ಪ ಅಂದರೆ ನಿಧಾನವಾಗಿ ತಮ್ಮ ಮುಖಾಂತರ ಉಷ್ಣವನ್ನು ಹರಿಲಿಕ್ಕೆ ಬಿಡೋದ್ರಿಂದ ಅವುಗಳನ್ನು ದುರ್ಬಲ ಉಷ್ಣವಾಹಕಗಳು ಅಂಥೇಳಿ ಅವುಗಳನ್ನ ಕರಿತೀವಿ. ಈ ಒಂದು ಲೋಹಗಳಿಗೆ ಯಾವ ಸರಿಯಾದ ಜೋಡಿ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಇದಕ್ಕೆ ನಾವು ನೋಡ್ತಕ್ಕಂಥದ್ದು ಏನಪ್ಪ ಅಂದರೆ ಸೀಸ ಮತ್ತು ಪಾದರಸ ಇವು ತಮ್ಮ ಮುಖಾಂತರ ಏನು ಮಾಡ್ತವಪ್ಪ ಅಂದರೆ ಉಷ್ಣವನ್ನು ನಿಧಾನವಾಗಿ ಹರಿಲಿಕ್ಕೆ ಬಿಡೋದ್ರಿಂದ ಇವುಗಳನ್ನ ನಾವೇನು ಕರಿತೀವಪ್ಪ ಅಂದರೆ ದುರ್ಬಲವಾಗಿರ್ತಕ್ಕಂತಹ ಒಂದು ಉಷ್ಣವಾಹಕಗಳು ಅಂಥೇಳಿ ಅದನ್ನು ಕರಿತೀವಿ. 40ನೇ ಪ್ರಶ್ನೆ, ಈ pH ಕಾಗದದ ಅತ್ಯಂತ ತುದಿಗಳಲ್ಲಿರುವ ಬಣ್ಣಗಳು. ಈ pH ಕಾಗದ ಅಂತಕ್ಕಂಥದ್ದು ಮುಖ್ಯವಾಗಿ ನಾವು ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಪತ್ತೆ ಹಚ್ಚಲಿಕ್ಕೆ ಬಳಕೆ ಮಾಡ್ತಕ್ಕಂಥ ಒಂದು ಸೂಚಕಗಳು. ಅಂತಹ pH ಕಾಗದದಲ್ಲಿ ನಾವೇನು ಮಾಡ್ತೀವಪ್ಪ ಅಂದರೆ ನಿಮಗೆ ಸಂಖ್ಯೆ ಗೊತ್ತಿರಲಿ ಅಂದಪ್ಪ ಅಂದರೆ 1ರಿಂದ 14ರವರೆಗೆ ಸಂಖ್ಯೆಗಳಿರ್ತವೆ. ಆಮೇಲೆ ಮಧ್ಯದಲ್ಲಿರ್ತಕ್ಕಂಥದ್ದು ಇವುಗಳನ್ನು ನಾವು ನ್ಯೂಟ್ರಲ್ ಅಥವಾ ತಟಸ್ಥ ಅಂತ ಕರಿತೀವಿ. ಆಮೇಲೆ ಇಲ್ಲಿ ಅವು ತುದಿಗಳಲ್ಲಿ ಯಾವ ಬಣ್ಣ ಇರ್ತವೆ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಅದಕ್ಕೆ ನೀವು ಸಿಂಪಲ್ ಆಗಿ ಏನಪ್ಪ ಅಂದರೆ ಒಂದು ಸೂತ್ರ ನೆನಪಿಟ್ಕೊಂಡ್ಬಿಡ್ರಿ. ಈ ರಿವರ್ಸ್ ನಾವೇನು ಬಣ್ಣಗಳಲ್ಲಿ ಅಥವಾ ಬಿಳಿ ಬಣ್ಣಗಳು 7 ಬಣ್ಣಗಳನ್ನು ಒಳಗೊಂಡಿದ್ದಾವೆ ಅಂತಕ್ಕಂಥ ಹೇಳ್ತೀವಿ. ಅದನ್ನು ವಿಬ್ಜಿಆರ್ ಅಂತಕ್ಕಂಥ ಒಂದು ಸೂತ್ರದಿಂದ ಬಳಕೆ ಮಾಡ್ತೀವಿ. ಇವಾಗ ಏನಪ್ಪ ಅಂದರೆ ಇಲ್ಲಿ ಸಿಂಪಲ್ ಆಗಿ ನಾವು ರಿವರ್ಸ್ ಬರ್ಕೊಂಡ್ಬಿಡ್ಬೇಕು, ವಿಬ್ಜಿಆರ್ ಅಂತಕ್ಕಂಥದ್ದು. ಇವಾಗ ನಿಮಗೆ ಉತ್ತರ ಗೊತ್ತಾಗುತ್ತೆ. ಇಲ್ಲಿ ಮೊದಲಿಗೆ ಏನಿರುತ್ತೆ ಕೆಂಪು ಇರುತ್ತೆ, ಆಮೇಲೆ ಕೊನೆಗೆ ನೀಲಿ ಅಥವಾ ನೇರಳೆ ಅಂತಕ್ಕಂಥ ಬಣ್ಣವನ್ನು ಒಳಗೊಂಡಿರ್ತಕ್ಕಂಥ ನೋಡ್ತೀವಿ ನಾವು. ಆದ್ದರಿಂದ ಇದಕ್ಕೆ ಸರಿಯಾದ ಉತ್ತರ ಅತ್ಯಂತ ತುದಿಗಳಲ್ಲಿ ಅಂದರೆ ಮೊದಲನೇ ತುದಿಯಲ್ಲಿರ್ತಕ್ಕಂಥದ್ದು ಕೆಂಪು ಬಣ್ಣ ಆದರೆ ಕೊನೆಯ ತುದಿಯಲ್ಲಿರ್ತಕ್ಕಂಥದ್ದು ನೀಲಿ ಬಣ್ಣ ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈ ಕೆಂಪು ಬಣ್ಣದಲ್ಲಿ ನಾವು ಗೋಚರಕ್ಕೆ ಅಂದರೆ ಈ ಕೆಳಗಡೆ ಬಂದಾಗ ಆಮ್ಲಗಳು ಅಂತ ಹೇಳ್ತೀವಿ. ಆಮೇಲೆ ಈ 7ರ ಮುಂದೆ ಹೋದಂಗೆ ಏನಾಗ್ತದಪ್ಪ ಅಂದರೆ ಬಣ್ಣ ಕ್ರಮೇಣವಾಗಿ ನೀಲಿ ಬಣ್ಣಕ್ಕೆ ಪರಿವರ್ತನೆ ಆಗ್ತಾ ಹೋಗುತ್ತೆ. ಅದರಿಂದ ಅವು ಪ್ರತ್ಯಾಮ್ಲಗಳು ಅಂತೇಳಿ ಹೇಳ್ತೀವಿ. ಅಂದರೆ ಯಾವುದೇ ಒಂದು ದ್ರಾವಣದಲ್ಲಿ ನೀವು pH ಕಾಗದವನ್ನು ಎದ್ದಿದಾಗ ಅಲ್ಲಿ ಬಣ್ಣವನ್ನು ಗುರುತಿಸ್ತೀವಿ. ಬಣ್ಣದಲ್ಲಿ ಆಗಿರ್ತಕ್ಕಂಥ ಬದಲಾವಣೆಯನ್ನು ಆಧರಿಸಿ ಅವುಗಳ pH ಮೌಲ್ಯವನ್ನು ನಾವು ಅಳತೆ ಮಾಡ್ತೀವಿ. ಇನ್ನು 41ನೇ ಪ್ರಶ್ನೆ, ರಾಜುವಿನ ಬೆಳ್ಳಿಯ ಉಂಗುರವು ಕ್ರಮೇಣ ಕಪ್ಪಾಗಲು ಕಾರಣ. ಉಂಗುರದ ಮೇಲೆ ಉಂಟಾದ ಈ ಕೆಳಗಿನ ಪದರ ಅಂದರೆ ಬೆಳ್ಳಿ ಯಾವುದ್ರ ಜೊತೆಗೆ ವರ್ತನೆ ಮಾಡಿ ಕಪ್ಪು ಬಣ್ಣಕ್ಕೆ ಪರಿವರ್ತನೆ ಆಗುತ್ತೆ ಅಂತಕ್ಕಂಥದ್ದನ್ನು ಕೇಳ್ತಕ್ಕಂಥ ಪ್ರಶ್ನೆ. ಇಲ್ಲಿ ಬೆಳ್ಳಿ ಗಾಳಿಯಲ್ಲಿರ್ತಕ್ಕಂತಹ ಒಂದು ಸಲ್ಫೈಡ್ ಜೊತೆಗೆ ವರ್ತಿಸಿದಾಗ ಅದೇನಾಗ್ತಪ್ಪ ಅಂದರೆ ಸಲ್ಫರ್ ಜೊತೆಗೆ ವರ್ತಿಸಿ ಬೆಳ್ಳಿಯ ಸಲ್ಫೈಡ್ ಆಗಿ ಪರಿವರ್ತನೆ ಆಗುತ್ತೆ. ಆದ್ದರಿಂದ ಅದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂದರೆ ಬೆಳ್ಳಿ ಕಪ್ಪಾಗಲಿಕ್ಕೆ ಕಾರಣ ಏನಪ್ಪ ಅಂದರೆ ಬೆಳ್ಳಿಯು ವಾತಾವರಣದಲ್ಲಿರ್ತಕ್ಕಂಥ ಸಲ್ಫರ್ ಜೊತೆಗೆ ವರ್ತಿಸಿದಾಗ ಅಥವಾ ಸ್ವಲ್ಪ ಡೈಆಕ್ಸೈಡ್ ಜೊತೆ ವರ್ತಿಸಿದಾಗ ಅದು ಬೆಳ್ಳಿಯ ಸಲ್ಫೈಡ್ ಆಗಿ ಪರಿವರ್ತನೆ ಆಗುತ್ತೆ. ಆದ್ದರಿಂದ ರಾಜುವಿನ ಉಂಗುರ ಏನಾಗಿದೆ ಅಂದರೆ ಕಪ್ಪು ಬಣ್ಣಕ್ಕೆ ಪರಿವರ್ತನೆಯಾಗಿದೆ ಅಂತಕ್ಕಂಥದ್ದನ್ನು ನೋಡ್ತೀವಿ ನಾವು. ಇನ್ನು 42ನೇ ಪ್ರಶ್ನೆ ಈ ರೀತಿಯಾಗಿದೆ. ಹೈಡ್ರೋಕ್ಲೋರಿಕ್ ಆಮ್ಲದೊಂದಿಗೆ ಸೋಡಿಯಂ ಹೈಡ್ರಾಕ್ಸೈಡ್ ವರ್ತಿಸಿದಾಗ ಹೈಡ್ರೋಜನ್ ಪರಾಕ್ಸೈಡ್ ಮತ್ತು ಸೋಡಿಯಂ ಕ್ಲೋರೈಟನ್ನು ಉಂಟು ಮಾಡುತ್ತದೆ ಅಂತಕ್ಕಂಥದ್ದು ಒಂದು ಪ್ರತಿಪಾದನೆ. ಆದರೆ ಅದು ಕೊಟ್ಟಿರ್ತಕ್ಕಂತಹ ಕಾರಣ ಏನಿದೆ ಅಂತಂದರೆ ಒಂದು ಪ್ರತ್ಯಾಮ್ಲವು ಒಂದು ಆಮ್ಲದೊಂದಿಗೆ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತೆ ಅಂತಕ್ಕಂಥ ಒಂದು ಹೇಳಿಕೆ. ಇದಕ್ಕೆ ಯಾವುದು ಸರಿ ಯಾವುದು ತಪ್ಪು ಅಂತಕ್ಕಂಥ ಒಂದು ಪ್ರಶ್ನೆ ನೋಡ್ತೀವಿ. ನೋಡ್ರಿ,
ಹೈಡ್ರೋಕ್ಲೋರಿಕ್ ಆಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ವರ್ತಿಸಿದಾಗ ಹೈಡ್ರೋಜನ್ ಪೆರಾಕ್ಸೈಡ್ ಮತ್ತು ಸೋಡಿಯಂ ಕ್ಲೋರೇಟನ್ನು ಉಂಟು ಮಾಡುತ್ತೆ ಅಂತಕ್ಕಂಥದ್ದು ತಪ್ಪಾದ ಹೇಳಿಕೆ. ಯಾಕಂದರೆ ನಾವು ಹೇಳ್ತೀವಿ ಯಾವುದೇ ಒಂದು ಆಮ್ಲ ಮತ್ತು ಪ್ರತ್ಯಾಮ್ಲಗಳು ಪ್ರತಿವರ್ತಿಸಿದಾಗ ಲವಣ ಮತ್ತು ನೀರು ಬಿಡುಗಡೆ ಆಗ್ತವೆ ಅಂತಕ್ಕಂಥದ್ದು ನೋಡ್ತೀವಿ ನಾವು. ಒಂದು ವೇಳೆ ಈ ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆಗೆ ಹೈಡ್ರೋಕ್ಲೋರಿಕ್ ಆಮ್ಲ ವರ್ತಿಸಿದಾಗ ಅಲ್ಲಿ ಸೋಡಿಯಂ ಕ್ಲೋರೈಡ್ ಅಂತಕ್ಕಂಥದ್ದು ಉತ್ಪತ್ತಿ ಆಗುತ್ತೆ, ಪ್ಲಸ್ ಅದರ ಜೊತೆಗೆ ಏನಾಗುತ್ತಪ್ಪ ಅಂದರೆ ನೀರು ಉತ್ಪತ್ತಿ ಆಗುತ್ತೆ. ಆದ್ದರಿಂದ ಇಲ್ಲಿ ಪ್ರತಿಪಾದನೆ ಎ ಅಂತಕ್ಕಂಥದ್ದು ತಪ್ಪಾದ ಒಂದು ಹೇಳಿಕೆ. ಆದರೆ ಒಂದು ಆಮ್ಲ ಕಾರಣ ಕೊಡ್ತಾನೆ, ಒಂದು ಪ್ರತ್ಯಾಮ್ಲವು ಒಂದು ಆಮ್ಲದಿಂದ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುತ್ತೆ, ನಮ್ಮ ಸರಿಯಾಗಿರ್ತಕ್ಕಂಥದ್ದು. ಆದ್ದರಿಂದ ಇಲ್ಲಿ ಎ ಅಂತಕ್ಕಂಥದ್ದು ಏನಾಗಿದೆ, ತಪ್ಪಾಗಿದೆ. ಆರ್ ಅಂತಕ್ಕಂಥದ್ದು ಏನಾಗಿದೆ, ಸರಿಯಾಗಿದೆ ಅಂತಕ್ಕಂಥದ್ದನ್ನು ನೋಡ್ತೀವಿ. ಇನ್ನು 43ನೇ ಪ್ರಶ್ನೆ ಈ ರೀತಿಯಾಗಿದೆ. ಒಂದು ಸಾಬೂನಿನ ದ್ರಾವಣಕ್ಕೆ ಕೆಲವು ಹನಿ ಮಿಥೈಲ್ ಆರೆಂಜನ್ನು ಸೇರಿಸಿದಾಗ ಸಾಬೂನಿನ ದ್ರಾವಣ ಈ ಬಣ್ಣಕ್ಕೆ ಬದಲಾಗುತ್ತದೆ ಅಂತಕ್ಕಂಥದ್ದನ್ನು ನೋಡಿದಾಗ ಇಲ್ಲಿ ಮಿಥೈಲ್ ಆರೆಂಜ್ ಅಂತಕ್ಕಂಥದ್ದು ನಾವು ಈ ಪ್ರಯೋಗಶಾಲೆಯಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಪತ್ತೆ ಹಚ್ಚಲಿಕ್ಕೆ ಬಳಸ್ತಕ್ಕಂಥ ಒಂದು ಸೂಚಕ. ಯಾವಾಗ ನೀವು ಸಾಬೂನು ದ್ರಾವಣಕ್ಕೆ ಮಿಥೈಲ್ ಆರೆಂಜನ್ನು ಹಾಕ್ತೀರಿ ಅದು ಹಳದಿ ಬಣ್ಣಕ್ಕೆ ಏನಾಗುತ್ತೆ ಅಂದರೆ ಪರಿವರ್ತನೆ ಆಗುತ್ತೆ. ಆದ್ದರಿಂದ ಅದಕ್ಕೆ ಸರಿಯಾದ ಉತ್ತರ ಯಾವಪ್ಪ ಅಂದರೆ ಹಳದಿ ಅಥವಾ ನಾವು ಹಳದಿ ಬಣ್ಣ ಅಂತಕ್ಕಂಥದ್ದನ್ನು ಹೇಳ್ತೀವಿ. ಇನ್ನು ನೆಕ್ಸ್ಟ್ 44ನೇ ಪ್ರಶ್ನೆ ಏನು ಹೇಳಪ್ಪ ಅಂದರೆ ಗೆಲ್ವನೀಕರಣ ಪ್ರಕ್ರಿಯೆಯಲ್ಲಿ. ಗೆಲ್ವನೀಕರಣ ಅಂದರೆ ಯಾವುದೇ ಒಂದು ಧಾತುವಿನ ಮೇಲೆ ಏನಪ್ಪ ಅಂದರೆ ಈ ಲೋಹಗಳನ್ನು ಲೇಪನೆ ಮಾಡ್ತಿರ್ತಾರೆ. ಅಂದರೆ ಕಡಿಮೆ ಗುಣಮಟ್ಟದ ಲೋಹಗಳ ಮೇಲೆ ಉನ್ನತ ಗುಣಮಟ್ಟದ ಲೋಹಗಳನ್ನು ಲೇಪನ ಮಾಡೋ ಕ್ರಿಯೆಗೆ ನಾವು ಗೆಲ್ವನೀಕರಣ ಅಂಥೇಳಿ ಅದನ್ನು ಕರಿತೀವಿ. ಆದ್ದರಿಂದ ಗೆಲ್ವನೀಕರಣ ಪ್ರಕ್ರಿಯೆಯಲ್ಲಿ ಮುಖ್ಯ ಬಳಕೆ ಮಾಡ್ತಕ್ಕಂಥದ್ದು ಏನು ಅಂತಕ್ಕಂಥದ್ದು ನೋಡ್ತೀವಿ. ಇಲ್ಲಿ ಕಬ್ಬಿಣಕ್ಕೆ ಸತುವಿನ ಲೇಪನವನ್ನು ನೀಡಲಾಗುತ್ತದೆ, ಸತುವಿಗೆ ತಾಮ್ರದ ಲೇಪನ ನೀಡಲಾಗುತ್ತದೆ, ತಾಮ್ರಕ್ಕೆ ಸತುವಿನ ಲೇಪನ ನೀಡಲಾಗುತ್ತೆ, ಕಬ್ಬಿಣಕ್ಕೆ ಅಲ್ಯೂಮಿನಿಯಂ ಲೇಪನ ನೀಡಲಾಗುತ್ತೆ ಅಂತಕ್ಕಂಥ ಒಂದು ಪ್ರಶ್ನೆ ಇದೆ. ಅದಕ್ಕೆ ನಾವಿಲ್ಲಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದರೆ ನಾವು ಮೊನ್ನೆದೆ. ಯಾಕಂದರೆ ಕಬ್ಬಿಣದ ಮೇಲೆ ಏನು ಮಾಡ್ತಾರಪ್ಪ ಅಂದರೆ ಸತುವಿನ ಲೇಪನವನ್ನು ಮಾಡ್ತಕ್ಕಂಥದ್ದನ್ನು ಗಮನಿಸ್ತೀವಿ ನಾವು. ಕಬ್ಬಿನ ತುಕ್ಕು ಹಿಡಿಯದಂತೆ ಅದ್ರ ಮೇಲೆ ಏನು ಮಾಡ್ತಾರಪ್ಪ ಅಂದರೆ ಸತುವನ್ನು ಲೇಪನೆ ಮಾಡ್ತಾರೆ. ಆಗ ಕೆಲವೊಂದು ನಾವು ಬಸ್ಗಳಲ್ಲಿ ಸೀಟ್ಗಳ ಕಂಬಗಳ ಅಥವಾ ಅಂತ ನೋಡ್ತಿರ್ತೀವಿ, ಅದ್ರ ಮೇಲೆಲ್ಲ ಏನಪ್ಪ ಅಂದರೆ ಹೊಳಿತಿರ್ತಾವೆ. ನೀವು ಕೆತ್ತದಾಗ ಏನಪ್ಪ ಅಂದರೆ ಒಳಗಡೆ ಕಬ್ಬಿಣ ಇರುತ್ತೆ, ಅವುಗಳ ಮೇಲೆ ಏನು ಮಾಡ್ತಾರಪ್ಪ ಅಂದರೆ ಸತುವಿನ ಲೇಪನವನ್ನು ಮಾಡಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ. ಇನ್ನು 45ನೇ ಪ್ರಶ್ನೆ ಈ ರೀತಿಯಾಗಿದೆ. ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಗಳು ಅಲೋಹಗಳಿಗೆ ಸಂಬಂಧಿಸಿದಂತೆ ತಪ್ಪಾಗಿವೆ? ಅಂದರೆ ಇಲ್ಲಿ ಅಲೋಹಗಳ ಕೆಲವೊಂದು ರಾಸಾಯನಿಕ ಗುಣಧರ್ಮಗಳನ್ನು ಕೊಟ್ಬಿಟ್ಟು ಯಾವ ತಪ್ಪಾಗಿದೆ ಅಂತಕ್ಕಂಥ ಒಂದು ಪ್ರಶ್ನೆಯನ್ನು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ಇಲ್ಲಿ ನಿಮಗೆ ಕೊಟ್ಟಿದ್ದಾನೆ. ಇಲ್ಲಿ ನೋಡ್ರಿ ಏನು ಲೋಹಗಳು ಆಮ್ಲೀಯ ಮತ್ತು ತಟಸ್ಥ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತವೆ ಅಂತಕ್ಕಂಥದ್ದು ನೋಡ್ರಿ. ಸರಿಯಾದ ಹೇಳಿಕೆಗಳಲ್ಲಿ ಕೇಳಿಲ್ಲವ ತಪ್ಪು. ಇಲ್ಲಿ ಅಲೋಹಗಳ ಒಂದು ತಪ್ಪಾಗಿರ್ತಕ್ಕಂಥ ಹೇಳಿಕೆಯನ್ನು ಕೇಳಿದ್ದಾರೆ. ಅಲೋಹಗಳು ಆಮ್ಲೀಯ ಮತ್ತು ತಟಸ್ಥ ಆಕ್ಸೈಡ್ಗಳನ್ನು ಉಂಟು ಮಾಡುತ್ತವೆ ಅಂತಕ್ಕಂಥದ್ದು ಸರಿಯಾದ ಹೇಳಿಕೆ. ಅಲೋಹಗಳು ಆಮ್ಲದಿಂದ ಹೈಡ್ರೋಜನ್ನನ್ನು ಪಲ್ಲಟಗೊಳಿಸುತ್ತವೆ. ಇಲ್ಲಿ ನಾವು ಜನರಲ್ ಆಗಿ ನೋಡಿದಾಗ ಕೆಲವು ಅಲೋಹಗಳು ಹೈಡ್ರೋಜನ್ನ ಸ್ಥಾನಪಲ್ಲಟಗೊಳಿಸಿದರೆ ಹೆಚ್ಚಿನ ಅಲೋಹಗಳು ಏನಾಗ್ತವಪ್ಪ ಅಂದರೆ ಆಮ್ಲದಿಂದ ಹೈಡ್ರೋಜನನ್ನು ಸ್ಥಾನಪಲ್ಲಟಗೊಳಿಸುತ್ತವೆ ಅಂತಕ್ಕಂಥದ್ದು ಕೊಟ್ಟಿದೆ. ಆದ್ದರಿಂದ ತಪ್ಪಾಗಿರ್ತಕ್ಕಂಥ ಒಂದು ಹೇಳಿಕೆ ಅಂದರೆ ಬಿ ತಪ್ಪಾಗಿದೆ. ಆಮೇಲೆ ಅಲೋಹಗಳು ಕ್ಲೋರಿನ್ನೊಂದಿಗೆ ವರ್ತಿಸಿ ಈ ಕೋವಲೆಂಟ್ ಕ್ಲೋರೈಡ್ಗಳನ್ನು ಉಂಟು ಮಾಡುತ್ತವೆ. ಇದು ಕೂಡ ಸರಿಯಾಗಿರ್ತಕ್ಕಂಥ ಹೇಳಿಕೆ. ಯಾಕಂದರೆ ನಾವು ಕೆಲವೊಂದು ಎರಡು ರೀತಿಯಾಗಿರ್ತಕ್ಕಂಥ ಬಂಧಗಳನ್ನು ಕಾಣ್ತೀವಿ, ಒಂದು ಎಲೆಕ್ಟ್ರೋವ್ಯಾಲೆಂಟ್, ಒಂದು ಕೋವಲೆಂಟ್ ಅಂತ ಹೇಳಿ. ಇಲ್ಲಿ ಕೋವಲೆಂಟ್ ಅಂತಕ್ಕಂಥದ್ದು ಸಹವೆಲೆನ್ಸಿಯ ಬಂಧ ಅಂತ ಕರೆದ್ರೆ, ಎಲೆಕ್ಟ್ರೋವ್ಯಾಲೆಂಟ್ ಅಂತಕ್ಕಂಥದ್ದು ನಾವು ಅಯಾನಿಕ್ ಬಂಧ ಅಂತಕ್ಕಂಥದ್ದು ಕೂಡ ಹೇಳ್ತಿರ್ತೀವಿ. ಇಲ್ಲಿ ಅಲೋಹಗಳು ಕ್ಲೋರಿನ್ ಜೊತೆಗೆ ವರ್ತಿಸಿದಾಗ ಏನಪ್ಪ ಅಂದರೆ ಕೋವಲೆಂಟ್ ಕ್ಲೋರೈಡ್ಗಳನ್ನು ಉಂಟು ಮಾಡುತ್ತವೆ. ಇದು ಸರಿಯಾಗಿರ್ತಕ್ಕಂಥ ಹೇಳಿಕೆ. ಆಮೇಲೆ ಡಿ ಹೇಳಿಕೆ ಏನು ಹೇಳುತ್ತಪ್ಪ ಅಂದರೆ ಅಲೋಹಗಳು ಕ್ಲೋರಿನ್ ಜೊತೆಗೆ ವರ್ತಿಸಿ ಎಲೆಕ್ಟ್ರೋವ್ಯಾಲೆಂಟ್ ಕ್ಲೋರೈಡ್ಗಳನ್ನು ಉಂಟು ಮಾಡುತ್ತವೆ ಅಂತಕ್ಕಂಥದ್ದು ತಪ್ಪಾದ ಹೇಳಿಕೆ. ಆದ್ದರಿಂದ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದರೆ ನಾವು ಇಲ್ಲಿ ಬಿ ಮತ್ತು ಡಿ ಅಂತಕ್ಕಂಥದ್ದು ಏನಪ್ಪ ಅಂದರೆ ಎರಡು ತಪ್ಪಾಗಿರ್ತಕ್ಕಂಥ ಹೇಳಿಕೆ ಅಂತಕ್ಕಂಥ ನೋಡಿದ್ವಿ. ಇನ್ನು ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಇಲ್ಲಿ ಈ ಕೆಳಗಿನ ಯಾವ ಪ್ರಮಾಣದಲ್ಲಿ ಸತುವಿನ ಸಲ್ಫೇಟ್ ದ್ರಾವಣವಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬೇಕಾಗತ್ತೆ. ಆ ದ್ರಾವಣಗಳ ಕೆಲವೊಂದು ಬಣ್ಣಗಳನ್ನು ಕೊಟ್ಟಿದ್ದಾನೆ. ಆ ಬಣ್ಣಗಳ ಆಧಾರದ ಮೇಲೆ ನಾವು ಸತುವಿನ ಸಲ್ಫೇಟನ್ನು ಗುರುತಿಸಬೇಕಾಗತ್ತೆ.
ಇಲ್ಲಿ ಸತುವಿನ ಸಲ್ಫೇಟ್ ನೋಡಿ ಕೆಂಪು ಬಣ್ಣದ ದ್ರಾವಣ ಹೊಂದಿರುತ್ತೋ ಅಥವಾ ನೀಲಿ ಬಣ್ಣದ ದ್ರಾವಣ ಹೊಂದಿರುತ್ತೋ ಅಥವಾ ಕಪ್ಪು ಬಣ್ಣದ ದ್ರಾವಣವನ್ನು ಹೊಂದಿರುತ್ತೋ ಅಂತಕ್ಕಂಥದ್ದು. ಆದ್ದರಿಂದ ಸತುವಿನ ಸಲ್ಫೇಟ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಬಣ್ಣ ಇಲ್ಲ. ಆ ಕಾರಣಕ್ಕಾಗಿ ಅದೇನಾಗಿದೆ, ಬಣ್ಣರಹಿತವಾಗಿರ್ತಕ್ಕಂತಹ ಒಂದು ದ್ರಾವಣವನ್ನು ಉಂಟು ಮಾಡುತ್ತೆ ಅಂತಕ್ಕಂಥದ್ದು ನೋಡಿದ್ವಿ ನಾವು. ಇನ್ನು ಇಲ್ಲಿ 47ನೇ ಪ್ರಶ್ನೆಯನ್ನು ಗಮನಿಸಿ. ಈ ಚಿತ್ರದಲ್ಲಿ ಸೂಚಿಸಿರುವ ರಾಸಾಯನಿಕ ಕ್ರಿಯೆಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ಪ್ರಕ್ಷೇಪದ ಬಣ್ಣ ಅಂತಕ್ಕಂಥದ್ದು. ಇಲ್ಲಿ ಪ್ರಕ್ಷೇಪ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಒಂದು ರೀತಿಯಾಗಿರ್ತಕ್ಕಂಥ ಒತ್ತಡ ಅಂತಂದ್ರೆ ಒಂದು ಮೊಸರಿನ ರೀತಿಯಾಗಿರ್ತಕ್ಕಂಥ ಒಂದು ವಸ್ತು ಉತ್ಪತ್ತಿ ಆಗುತ್ತೆ, ಅದಕ್ಕೆ ನಾವು ಪ್ರಕ್ಷೇಪ ಅಂತ ಕರಿತೀವಿ. ಇಲ್ಲಿ ಸೋಡಿಯಂ ಸಲ್ಫೇಟ್ ಮತ್ತು ಬೇರಿಯಂ ಕ್ಲೋರೈಡನ್ನು ಎರಡು ಬೆರೆಸಿದಾಗ ಉಂಟಾಗ್ತಕ್ಕಂಥ ಬಣ್ಣ ಯಾವುದು, ಪ್ರಕ್ಷೇಪದ ಬಣ್ಣ ಯಾವುದು ಅಂತ ಕೇಳಿದರೆ ಕೆಂಪು, ಕಪ್ಪು, ಹಳದಿ ಮತ್ತು ಬಿಳಿ ಅಂತಕ್ಕಂಥ ಒಂದು ಉತ್ತರವನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಪ್ಪ ಅಂತಂದರೆ ಬಿಳಿ ಬಣ್ಣ ಅಂತಕ್ಕಂಥದ್ದು ನಾವು ನೋಡ್ತೀವಿ. ಇನ್ನು ಮುಂದಿನ ಪ್ರಶ್ನೆ ಈ ರೀತಿಯಾಗಿದೆ. ಇಲ್ಲಿ ಜಿಪ್ಸಮ್ ಅಣುವಿನ ಒಂದು ಅಣುಸೂತ್ರ ಯಾವುದು ಅಂತಕ್ಕಂಥ. ಇಲ್ಲಿ ಜಿಪ್ಸಮ್ ಲವಣದ ಅಣುಸೂತ್ರ ಯಾವುದಪ್ಪ ಅಂತಂದರೆ ನಾವು ನೋಡ್ತೀವಿ ಕ್ಯಾಲ್ಸಿಯಂ ಸಲ್ಫೇಟನ್ನು ನಾವು ಜಿಪ್ಸಮ್ ಅಂತ ಕರಿತೀವಿ. ಅಲ್ಲಿ ಎರಡು ನೀರಿನ ಅಣುಗಳ ಜೊತೆಗೆ ಸಂಯೋಗ ಹೊಂದಿರೋದ್ರಿಂದ ಅದನ್ನು ನಾವು ಈ ಒಂದು ಸೂತ್ರವನ್ನು ಜಿಪ್ಸಮ್ನ ಒಂದು ಲವಣದ ಅಣುಸೂತ್ರ ಅಂತ ಹೇಳ್ತೀವಿ. ಕ್ಯಾಲ್ಸಿಯಂ ಸಲ್ಫೇಟ್ CaSO4 to 2H2O ಅಂತಕ್ಕಂಥದ್ದು ಜಿಪ್ಸಮ್ನ ಒಂದು ಅಣುಸೂತ್ರ. ಇನ್ನು ಈ ಕೆಳಗಿನವುಗಳಲ್ಲಿ ಅಲ್ಕೀನು ಯಾವುದು ಅಂತಕ್ಕಂಥ ಪ್ರಶ್ನೆ. ಅಲ್ಕೀನ್ಗಳ ಸಾಮಾನ್ಯ ಸೂತ್ರ ನಮಗೆ ಗೊತ್ತಿದೆ, ಏನಪ್ಪ ಅಂತಂದರೆ CnH2n. ಈ ಒಂದು ರೇಷಿಯೋಲ್ಲಿ ನೋಡಿದಾಗ ಕಾರ್ಬನ್ನಿನ ಡಬಲ್ ಏನಿರ್ತಾವಪ್ಪ ಅಂದರೆ ಹೈಡ್ರೋಜನ್ ಇರ್ತಾವೆ. ಆದ್ದರಿಂದ ಇಲ್ಲಿ ನೋಡ್ರಿ ನಾವು C6H10 ಅಂತಕ್ಕಂಥದ್ದು ಅಲ್ಲ, C5H10, C4H10, C6H8. ಅದಕ್ಕೆ ನಾನು ಹೇಳಿದ ಆವಾಗಲೇ ಕಾರ್ಬನ್ನಿನ ಡಬಲ್ ಆಗಿರ್ತಕ್ಕಂತಹ ಒಂದು ಇದ್ದಿರ್ತಕ್ಕಂಥದ್ದಪ್ಪ ಅಂದರೆ ಇಲ್ಲಿ ಹೈಡ್ರೋಜನ್ ಇರ್ತಕ್ಕಂಥದ್ದು 10, C5H10 ಅಂತಕ್ಕಂಥದ್ದು ಅಲ್ಕೀನನ ಒಂದು ಸೂತ್ರ. ಅಂದರೆ ಇದು ನಾವು ಪೆಂಟೀನ್ ಅಂತ ಹೇಳ್ತೀವಿ. 5 ಕಾರ್ಬನ್ ಇರೋದ್ರಿಂದ ಅದನ್ನು ನಾವು ಪೆಂಟೀನ್ ಅಂತಕ್ಕಂಥ ಒಂದು ಹೆಸರಿನಿಂದ ಕೂಡ ಅದನ್ನು ಕರಿತೀವಿ. ಇನ್ನು ಕೊನೆಯ ಪ್ರಶ್ನೆ ಯಾವುದಪ್ಪ ಅಂತಂದರೆ ಇಲ್ಲಿ ಹೇಳಿಕೆ ಮತ್ತು ಕೊಟ್ಟಿದ್ದಾರೆ. ಈ ಹೇಳಿಕೆ ಏನಿದೆಪ್ಪ ಅಂತ ಒಂದು ಮಿಶ್ರಲೋಹವು 2 ಅಥವಾ ಹೆಚ್ಚಿನ ಲೋಹಗಳ ಸಮರೂಪ ಮಿಶ್ರಣವಾಗಿದೆ ಅಂತಕ್ಕಂಥ ಒಂದು ಹೇಳಿಕೆ ಆದರೆ, ಎರಡನೇ ಹೇಳಿಕೆ ಏನಿದೆ ಅಂದರೆ ಒಂದು ಮಿಶ್ರಲೋಹವು ಒಂದು ಲೋಹ ಅಥವಾ ಒಂದು ಅಲೋಹದ ಸಮರೂಪ ಮಿಶ್ರಣವಾಗಿದೆ ಅಂತಕ್ಕಂಥದ್ದು. ಆದ್ದರಿಂದ ಹೇಳಿಕೆಗಳೇನಪ್ಪ ಅಂದರೆ ಹೇಳಿಕೆ ಎ ಸರಿ, ಬಿಗಳು ಸರಿ. ಅಲ್ಲಿ ಹೇಳಿಕೆ ಎ ಸರಿ ಮತ್ತು ಬಿ ತಪ್ಪು, ಹೇಳಿಕೆ ಎ ಮತ್ತು ಬಿಗಳು ತಪ್ಪು, ಆಮೇಲೆ ಹೇಳಿಕೆ ಎ ತಪ್ಪು ಮತ್ತು ಬಿ ಸರಿ ಅಂತಕ್ಕಂಥ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ ನಾವು ವಿದ್ಯಾರ್ಥಿಗಳು ನಮ್ಗೆ ಗೊತ್ತಿದೆ ಮಿಶ್ರಲೋಹ ಅಂತಕ್ಕಂಥದ್ದು 2 ಅಥವಾ 2ಕ್ಕಿಂತ ಹೆಚ್ಚು ಲೋಹ ಅಥವಾ ಅಲೋಹಗಳ ಸಮರೂಪ ಮಿಶ್ರಣಕ್ಕೆ ನಾವು ಮಿಶ್ರಲೋಹ ಅಂತ ಕರಿತೀವಿ. ಆದ್ದರಿಂದ ಎರಡೂ ಹೇಳಿಕೆಗಳು ಸರಿಯಾಗಿರೋದ್ರಿಂದ ಹೇಳಿಕೆ ಎನು ಸರಿ ಮತ್ತು ಬಿನು ಸರಿ ಅಂತಕ್ಕಂಥ ಉದ್ದೇಶದಿಂದ ಇಲ್ಲಿ ಒಂದೇ ಒಂದು ಉತ್ತರ ಸರಿಯಾಗಿದೆ ಅಂತಕ್ಕಂಥದ್ದನ್ನು ನಾವು ನೋಡಿದ್ವಿ. ಸರಿ, ಇಲ್ಲಿವರೆಗೆ ನಾವು ಮುಖ್ಯವಾಗಿ ಒಂದು ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ 50 ಪ್ರಶ್ನೆಗಳನ್ನು ನಿಮ್ಮ ಜೊತೆಗೆ ಚರ್ಚಿಸಿದ್ದೀನಿ. ಇಲ್ಲಿ ಇದೇ ರೀತಿಯಾಗಿರ್ತಕ್ಕಂತಹ ಒಂದು ಪ್ರಶ್ನೆಗಳು ಬರ್ತಾವೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಇದೇ ಮಾದರಿಯಲ್ಲಿ ಏನಪ್ಪ ಅಂದರೆ ಪ್ರಶ್ನೆಗಳು ಬರ್ಬೋದು. ಅದಕ್ಕೆ ಈ ಪ್ರಶ್ನೆಗಳ ಸ್ವರೂಪವನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ, ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತಾವೆ ಅಂತೇಳಿ ನೀವು ಓದ್ಬೇಕಾದ್ರೆ ಗೆಸ್ ಮಾಡಿಬಿಟ್ರೆ ಅಲ್ಲಿ ನಾವು ಸರಿಯಾಗಿ ಆ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಸಾಧ್ಯ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ, ಸರಿ ಇಲ್ಲಿವರೆಗೆ ನಮ್ಮ ಜೊತೆಗೆ ಚರ್ಚಿಸೋದಕ್ಕೆ ತಮ್ಮೆಲ್ಲರಿಗೂ ಒಂದು ಧನ್ಯವಾದಗಳನ್ನು ತಿಳಿಸ್ತಾ ಇಲ್ಲಿಗೆ ಪಾಠವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.